ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ರಾಜ್ಯದಲ್ಲಿ ಮತ್ತೊಂದು ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದೆ ಶಿಕ್ಷಣ ಇಲಾಖೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕವನ್ನು ಕೊಡೋದು. ಓಕೆನಾ? ನೋಡಿ, ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರಾಗೋದಕ್ಕೆ ಓದ್ತಾ ಇದ್ದೀರಿ, ಸ್ವಲ್ಪ ಇದ್ರ ಕಡೆ ನೀವು ಲಕ್ಷ್ಯ ಕೊಡಬೇಕು. ಇಲ್ಲ ಅಂತಂದರೆ ಆದಷ್ಟು ಬೇಗನೆ ಇದು ಜಾರಿಗೆ ಬರ್ತದೆ. ಗರಿಷ್ಠ 5ರಿಂದ 10 ಕೃಪಾಂಕ ನೀಡಲು ಪ್ರಸ್ತಾವ. UGC ಅರ್ಹತೆ ಹೊಂದಿದವರಿಗೆ ಪ್ರಯೋಜನ. UGC ಅರ್ಹತೆ ಹೊಂದಿರತಕ್ಕಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಹೊರಗಡೆ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ. ಒಂದು ಅಂಕವನ್ನು ಪಾಸ್ ಒಂದು ಅಂಕ ತಗೊಳ್ಬೇಕಾಗಿತ್ತು ಅಂತಂದರೆ ಅವ್ರು ಎಷ್ಟು ಹರಸಾಹಸ ಪಡ್ತಾರೆ. 0.25ದಲ್ಲಿ 100 ಜನ ಅಭ್ಯರ್ಥಿಗಳು ಹೊರಗೆ ಬರ್ತಾರೆ. ಈಸಿಯಾಗಿ ಕೃಪಾಂಕ ಅಂತಕ್ಕಂಥದ್ದು ಸಿಕ್ಬಿಡ್ತು ಅಂತಂದರೆ ಎಷ್ಟೋ ಜನ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ನೀವು ಹೊರಗಡೆ ಏನು ಓದ್ತಾ ಇದ್ದೀರಲ್ಲ, ಅಲ್ಲೇ ಕುಂತ್ಕೊಂಡು ಇನ್ನೂ 10 ವರ್ಷ ನೀವು ಓದಲೇಬೇಕು. ಓಕೆನಾ? ನೋಡಿರಿ ವ್ಯವಸ್ಥೆ ಹೆಂಗದ ಅಂತೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಅವರು ಸೇವೆ ಸಲ್ಲಿಸಿದ ವರ್ಷಗಳ ಆಧಾರದಲ್ಲಿ ಕೃಪಾಂಕ ನೀಡಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆಯಡಿ ಅವರನ್ನು ಪರಿಗಣಿಸಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ. ಆಲ್ರೆಡಿ ಡ್ರಾಫ್ಟ್ ರೆಡಿ ಆಗ್ತಾ ಇದೆ. ಯಾವಾಗ ಇದು ಹೊರ ಬರ್ತದೋ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಮೊನ್ನೆ ದಿನ ನೋಡಿದ್ದೀವಿ. 300 ಅಂಕಗಳಿಗೆ ಇರ್ತಕ್ಕಂಥದ್ದನ್ನು ಇವಾಗ ಸದ್ಯಕ್ಕೆ 600 ಅಂಕಗಳಿಗೆ ರೆಡಿ ಮಾಡಿದ್ದಾರೆ. ನೋಡ್ರಿ, ಅವ್ರು ಹೇಳ್ತಾ ಇದ್ದಾರೆ ಮೊದಲು ಈ ಒಂದು ವ್ಯವಸ್ಥೆ ಇತ್ತು ಅಂತ. 1995-96ರಲ್ಲಿ ಆ ಒಂದು ವ್ಯವಸ್ಥೆ ಇತ್ತಂತ. ಅದನ್ನು ಮತ್ತೆ ಇವಾಗ ತರೋದಕ್ಕೆ, ಜಾರಿಗೆ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾವುದೋ ಒಂದು ರಾಯನ ಕಾಲದಲ್ಲಿ ಇದ್ದಿರ್ತಕ್ಕಂಥದನ್ನು ಮತ್ತೆ ನಾವು ವಾಪಸ್ ತೊಗೊಂಬರ್ತೀವಿ ಅಂದರೆ ಅವಾಗಿರ್ತಕ್ಕಂತಹ ಕಾಂಪಿಟೇಷನ್ಗೂ ಇವಾಗಿರ್ತಕ್ಕಂಥ ಕಾಂಪಿಟೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಅದ ರೀ. ಹೌದಾ? ನೀವು ನೋಡ್ಬೋದು, ಆವಾಗಿನ ಕಾಲದಲ್ಲಿ ಸ್ನಾತಕೋತ್ತರ ಪದವಿ ಅನ್ನೋದೇ ಗೊತ್ತಿಲ್ಲಾರ್ದಂತಹ ಒಂದು ಸ್ಥಿತಿ ಇತ್ತು 1995ರಲ್ಲಿ. ಇವಾಗ ಹಾಗಿಲ್ಲಲ್ಲ, ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಅದ. ನನ್ನ ಸ್ನೇಹಿತರೆ ಎಷ್ಟೋ ಜನ ಸಹಾಯಕರ ಪ್ರಾಧ್ಯಾಪಕರಾಗಬೇಕು ಅಂತೇಳಿ ಹಗಲು ರಾತ್ರಿ ಅನ್ಲಾರ್ದೆ 100 ಬುಕ್ಗಳನ್ನ ತೊಗೊಂಡು ಓದ್ತಾ ಇದ್ದಾರೆ. ಓಕೆನಾ? ಈಸಿಯಾಗಿ ಕೃಪಾಂಕ ಸಿಕ್ಬಿಡ್ತು ಅಂದರೆ ಅವರು ಗೆಸ್ಟ್ ಲೆಕ್ಚರ್ ಸಿಕ್ಕಿರ್ತಕ್ಕಂಥದ್ದನ್ನು ಬಿಟ್ಟು ಓದ್ತಾ ಇದ್ದಾರೆ. ಯಾಕಂತಂದರೆ ನಾಳೆ ನಾವು ಒಂದೊಂದು ಡಿಜಿಟಲ್ಲಿಯೂ ಕೂಡ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಫುಲ್ ಟೈಮ್ ಕೊಟ್ಕಾಸಿ ಇದಕ್ಕೆ ಓದಿ ನಾವು ಪರ್ಮನೆಂಟ್ ಆಗಿ ಅಲ್ಲಿಗೆ ಹೋಗೋಣ ಅಂತೇಳಿ. ನೋಡ್ರಿ, ವಿಚಾರ ಮಾಡಿಕೊಡ್ರಿ. ಯಾಕಂತಂದರೆ ಸರ್ಕಾರದ ತಲೆಯಲ್ಲಿ ಬಂದದ ಅಂತಂದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ, ಅವರು ಬಿಡೋದಿಲ್ಲ. ಇದಕ್ಕೆ ಏನಾದರೂ ಕ್ರಮವನ್ನು ನೀವು ತೊಗೊಂಡ್ರಿ ಅಂತಂದರೆ ಮಾತ್ರ ಇಂಥ ವ್ಯವಸ್ಥೆಗಳು. ಇದು ನಾನು ಯಾರ ಪರ ವಿರೋಧ ಮಾತಾಡ್ತಾ ಇಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು, ನಿರುದ್ಯೋಗದ ಸಮಸ್ಯೆ ಸಿಕ್ಕಾಪಟ್ಟೆ ಅದ. ಹೌದಾ? ಇವಾಗ ಇಂಥವೆಲ್ಲ ಹೇಳಕ್ಕೆ ಹೋದ್ವಿ ಅಂತಂದ್ರೆ ನೋಡ್ರಿ, ನನ್ನ ಜನ್ರೇಷನ್ನಲ್ಲಿರ್ತಕ್ಕಂಥ ಎಷ್ಟೋ ಜನ ಅಭ್ಯರ್ಥಿಗಳು ಇನ್ನೂ ಕೂಡ ಓದ್ತಾ ಇದ್ದಾರೆ. ಹೌದಾ? ಪರ್ಮನೆಂಟ್ ಕೆಲಸ ಇಲ್ಲ. ನೀವು ಸ್ವಲ್ಪ ವಿಚಾರ ಮಾಡಿಕೊಡ್ರಿ. ಯಾಕಂತಂದ್ರೆ ನಿಯತ್ತಾಗಿ ಅಥವಾ ಪ್ರಾಮಾಣಿಕವಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ಸಿಗಬೇಕು. ಮೆರಿಟ್ ಏನಿದೆಯಲ್ಲ, ಮೆರಿಟ್ ಮೇಲೇ ಆಗಬೇಕು. ಯಾವುದೋ ಕೃಪಾಂಕ ಕೊಟ್ಟು, ಓಕೆನಾ? ನೋಡ್ರಿ, ವಿಚಾರ ಮಾಡಿಕೊಡ್ರಿ. ಅದು ಎಷ್ಟಂತಂದರೆ 5ರಿಂದ 10 ಕೃಪಾಂಕವನ್ನು ನೀಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಅಥವಾ ಪ್ರಸ್ತಾಪವನ್ನು ಸಿದ್ಧಪಡಿಸಿದೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಸ್ನಾತಕೋತ್ತರ ಪದವಿ ಜೊತೆಗೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಇಲ್ಲವೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ತೇರ್ಗಡೆ ಆಗಿರಬೇಕು, PhD ಪಡೆದಿರಬೇಕು ಎಂದು ನಿಯಮ ಜಾರಿಗೆ ತಂದಿತ್ತು. ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇಂತಹ ಅರ್ಹತೆ ಹೊಂದಿರುವ ಅತಿಥಿ ಉಪನ್ಯಾಸಕರನ್ನೇ ನೇಮ ಮಾಡಿಕೊಳ್ಳಬೇಕು ಎಂದು ಸೂಚಿಸಿತು. ಅಂದರೆ ಇವಾಗ ಆಲ್ಮೋಸ್ಟ್ UGC ರೂಲ್ ಪ್ರಕಾರನೇ ಏನಪ್ಪ ಅಂತಂದರೆ ಗೆಸ್ಟ್ ಲೆಕ್ಚರನ್ನು ತುಂಬ್ತಾ ಇದ್ದಾರೆ. ಒಳ್ಳೆಯ ಬೆಳವಣಿಗೆ, ಅದಕ್ಕೆ ನಾವು ಓಕೆ ಅನ್ಬೇಕು. ಯಾಕಂತಂದರೆ ಎಷ್ಟೋ ಜನ ಕ್ವಾಲಿಫೈ ಇದ್ದಿರ್ತಕ್ಕಂಥವ್ರು ಹೊರಗಡೆ ಇದ್ದಾರೆ. ಇವಾಗ ನಮ್ಮ ಕನ್ನಡ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ 35-36% ಮಾಡ್ಕೊಂಡಂಥವರು ಕೂಡ ಗೆಸ್ಟ್ ಲೆಕ್ಚರ್ ಆಗಿಲ್ಲ, ಇನ್ನೂ ಕೂಡ ಹೊರಗಡೆ ಇದ್ದಾರೆ. ಪಾಪ ಹೊರಗಡೆ 10,000ನೋ 15,000ನೋ ಇಷ್ಟು ಪೇಮೆಂಟ್ಗಾಗಿ ದುಡಿತಾ ಇದ್ದಾರೆ. ಓಕೆ, ಅವಕಾಶಗಳು ಸಿಗಬೇಕಲ್ಲ. ಈಗ ಅವ್ರು ಏನು ಒಂದು ಕನಸು ಇಟ್ಕೊಂಡಿದ್ದಾರೆ, ನಮ್ಗೆ ಗೆಸ್ಟ್ ಲೆಕ್ಚರ್ ಸಿಕ್ಕಿಲ್ವಾ, ನಾವು ಪರ್ಮನೆಂಟ್ ಆಗಿ ಹೋಗೋಣ. ಅದಕ್ಕೂ ಕೂಡ ಏನಪ್ಪ ಅಂದರೆ ಇವಾಗ ಕಲ್ಲು ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ನೋಡ್ರಿ, ಇದಕ್ಕೆ ವಿಚಾರ ಮಾಡಿಕೊಡ್ರಿ. ಯಾಕಂತಂದರೆ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಆಯಷ್ಟು ನಮ್ಮ ಕನ್ನಡ ಸಬ್ಜೆಕ್ಟಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡು ಹಗಲು ರಾತ್ರಿ ಓದ್ತಾ ಇದ್ದೀರಿ. ಇಂತಹ ವಿಚಾರಗಳಿಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಸ್ನೇಹಿತರೆ. ಆಲ್ರೆಡಿ ಈಗ 10,704 ಜನ ಏನಪ್ಪ ಅಂದರೆ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ.
ನೆಕ್ಸ್ಟು ಮತ್ತೆ ಶಿಕ್ಷಣ ಸಚಿವರು ಏನು ಹೊಸದಾಗಿ ಬಸವರಾಜ ರಾಯರೆಡ್ಡಿ ಸರ್ ಬಂದಿದ್ದಾರೆ. ಸೊ 3,000 ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಾ ಇಲ್ಲಿ ಮಟ್ಟ ಏನು ಮಾಡಿದ್ದೆ ಅಂದರೆ 2,000 ಅಂತೇಳಿ ಕೇಳ್ತಾ ಬಂದೆ. ಇವಾಗ 3,000 ಅನ್ನುವಂಥ ಹೊಸ ಅಂಕಿ ಕೇಳಿ ಬರ್ತಾ ಇದೆ. ಇದು ಇನ್ನೂ ಒಂದು 2-3 ವರ್ಷ ಹಿಂಗೆ ಹೋಗ್ತದೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಸೊ 2,000 ಅನ್ನೋದನ್ನು ಒಬ್ಬರು ಶಿಕ್ಷಣ ಸಚಿವರಿಗೆ ಆಲ್ರೆಡಿ ಉನ್ನತ ಶಿಕ್ಷಣ ಸಚಿವರು ಮುಗಿಸಿ ಹೋಗ್ಬಿಟ್ರು. 2,000 ಅಂತೇಳಿ ಅವರ ಸಚಿವ ಸ್ಥಾನನೇ ಬಿಟ್ಟು ಹೋದರು. ಇವಾಗ ಹೊಸದಾಗಿ ಉನ್ನತ ಶಿಕ್ಷಣ ಸಚಿವರು ಬಂದಾರ. ಸೊ ಇವಾಗ ಅವ್ರು ಹೇಳ್ತಾ ಇದ್ದಾರೆ 3,000 ಅಂತೇಳಿ. ನೋಡೋಣ ಇದು ಯಾವಾಗ ಆಗ್ತದೆ, ಇನ್ನೂ ಏನು ಕಾರ್ಯ ಯಾವಾಗ ಜಾರಿಗೆ ಬರ್ತದೆ ಅಂತೇಳಿ. ಸೊ ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಈ ಬದಲಾವಣೆಗಳು ನಡೀತಾ ಇದ್ದಾವೆ. ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನೀವು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಬುಕ್ ಹಿಡ್ಕೊಂಡು ಕುಂತ್ರಿ ಅಂತಂದ್ರೆ ಹೊರಗಡೆ ಏನು ಆಗಕತ್ತದ ಅನ್ನುವಂಥ ಅರಿವು ಇರಂಗಿಲ್ಲ. ಒಮ್ಮಿಗ್ಲೇ ಸಡನ್ಲಿ ಡ್ರಾಫ್ಟ್ ಬಿಟ್ಟು ಅದೇನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹರಿದಾಡುವಂಥ ಸಮಯದಲ್ಲಿ ಏನು ಮಾಡ್ತೀರಿ ಅಂದ್ರೆ ಸ್ಟ್ರೈಕ್ ಮಾಡೋಣ, ಹಂಗೆ ಮಾಡೋಣ, ನಡೀರಿ ಅಂಥೇಳಿ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ನೋಡಿರಿ, ಇವಾಗ ವಿಚಾರ ಮಾಡ್ಕೊಂಡು ಇದಕ್ಕೆ ಏನೇನು ಕ್ರಮ ತಗೊಳ್ಬೇಕು ನೀವು ಮಾಡಿದ್ರಿ ಅಂತಂದರೆ ಸೊ ಮುಂದೆ ಇಂತಹ ಬೆಳವಣಿಗೆಗಳು ಆಗೋದಿಲ್ಲ. ಬಟ್ ಇದನ್ನು ಬಿಟ್ಟು ನೀವು ನೋಡೋಣ ಮುಂದೆ ಬರಲಿ ಅಂತ ಏನಾದರೂ ಕುಂತ್ರಿ ಅಂತಂದರೆ ಸೊ ಇದು ಆಗದೇ ಇರತಕ್ಕಂಥ ಮಾತು ಸ್ನೇಹಿತರೆ. ಓಕೆನಾ, ಸದ್ಯಕ್ಕಿರುವಂಥ ಬೆಳವಣಿಗೆ ನೋಡೋಣ. ಮುಂದೆ ಏನಾದರೂ ಬಂದರೆ ನಾನು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಧನ್ಯವಾದಗಳು ಸ್ನೇಹಿತರೆ.